ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೈಫ್ ಆಫ್ ಎ ಕೆ. ನಾ ಹೇಳಿದ್ನಲ್ಲ ಉಳಿದಿದ್ದೆಲ್ಲ ವಿಡಿಯೋಸ್ ಆ್ಯಡ್ ಮಾಡ್ತೀನಿ ಅಂತ ಹೇಳಿ. ಸೊ ಇದು ಕಂಟಿನ್ಯೂ ಆಗಾಗ್ತಿತ್ತು ನೋಡ್ರಿ. ಸೊ ಹಾಕಿದ್ದಾಳ ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಇದು ನೆಕ್ಸ್ಟ್ ಕಂಟಿನ್ಯೂ ಐತಿ. ಪ್ರತಿಯೊಂದು ವಿಡಿಯೋಸ್ ಚೇಂಜಸ್ನ ಐತಿ. ಮತ್ತು ಇದಷ್ಟು ಉಳಿದಿತ್ತಲ್ಲ, ಸೊ ಲೆಂತ್ ಆಗುತ್ತೆ, ಸ್ಟೋರೇಜು ಪ್ರಾಬ್ಲಮ್ ಆಗಿತ್ತು ಅಂತ ಹೇಳಿದ್ನಲ್ಲ. ಸೊ ಅದಕ್ಕಾಗಿ ನಾ ಹಿಂಗೆ ಹಾಕಿರೋದು. ಮತ್ತು ನೆಕ್ಸ್ಟ್ ನೋಡ್ರಿ, ನಾವು ಬರ್ತಡೇ ಅಂತೂ ಮಸ್ತ್ ಸೆಲೆಬ್ರೇಷನ್ ಆಯ್ತು ರೀ. ಸೊ ಫಸ್ಟ್ ಇಯರ್ ಬರ್ತಡೇ ಟೈಪ್ ಆಯಿತು. ಸ್ಟೇಜ್ ಒಂದು ಬಿಟ್ಟು ಎಲ್ಲನೂ ಡೆಕೋರೇಷನ್ ಅಂತೂ ಭಾಳ ಚಂದ ಮಾಡಿಕೊಟ್ಟಿದ್ದು ರೀ ನಮ್ಗೆ. ಮತ್ತು ಪ್ಲ್ಯಾನಿಂಗು ನಮ್ದಿದ್ದಿರಲಿಲ್ಲ, ಅವ್ರ ದೊಡ್ಡಪ್ಪ ಅವ್ರದ್ದಿತ್ತು. ಮತ್ತು ಎಷ್ಟು ಚಂದ ಡೆಕೋರೇಷನ್ ಮಾಡಿದ್ದಾರೆ ನೋಡ್ರಿ. ಈ ಕೃಷ್ಣನ ಥೀಮ್ ಒಳಗೆ ಮಾಡಿದ್ದಾರೆ. ಯಾಕಂದ್ರೆ ಕೃಷ್ಣ ಅಂದ್ರೆ ಅವ್ರ ದೊಡ್ಡಪ್ಪಗೆ ಭಾಳ ಅಂದ್ರೆ ಭಾಳ ಇಷ್ಟ. ಮತ್ತು ನಮ್ಮ ಆರ್ಯಾಗೂ ಕೃಷ್ಣ ಅಂತ ಅಂದ್ಕೊಂಡೇ ಇರ್ತಾರೆ ಅವ್ರು. ಸೊ ಡೆಕೋರೇಷನ್ ಅಂತೂ ಭಾಳ ಅಂದ್ರೆ ಭಾಳ ಇಷ್ಟ ಆಯ್ತು ರೀ ನನಗೆ. ಮತ್ತು ನಾವು ನೆಕ್ಸ್ಟ್ ಹೋದ್ವು ನೋಡ್ರಿ ಊಟಕ್ಕಂತ ಹೇಳಿ ಕರ್ಕೊಂಡು ಹೋಗೋದಿತ್ತು. ನಮ್ಮ ಮಮ್ಮಿ, ನನ್ನ ಫ್ಯಾಮ್ಲಿ, ನನ್ನ ತವ್ರ ಮನೆ ಜೊತೆ ಹೋಗಿನ ಎಷ್ಟೋ ವರ್ಷ ಆಗಿತ್ತು ರೀ ನಾನು. ಸೊ ನಮ್ಮ ಮಮ್ಮಿನೂ ಕರ್ಕೊಂಡು ಹೋಗೋದಿತ್ತು. ಭಾಳ ಅಂದ್ರೆ ಭಾಳ ಆಸೆ ಇತ್ತು ರೀ, ಮಮ್ಮಿ ಜೊತೆನೂ ಊಟಕ್ಕೆ ಹೋಗಬೇಕು, ಫ್ಯಾಮ್ಲಿ ಜೊತೆನೂ ಹೋಗ್ಬೇಕಂತ ಹೇಳಿ. ಬಟ್ ಏನೋ ಇವಾಗ ನಾ ಗಂಡನ ಮನೆಯಾಗ ಅದೇನಲ್ಲ, ಸೊ ಇಲ್ಲಿದ್ರೂ ಹೋಗಬೇಕಿತ್ತು, ಆಸೆ ಪಟ್ಟಿದ್ನಲ್ಲ. ಸೊ ಅವ್ರ ಜೊತೆನೂ ಹೋಗಬೇಕಿತ್ತು. ಅದಕ್ಕೋಸ್ಕರ ಹೊಂಟೆ ನೋಡ್ರಿ. ನಮ್ಮ ಮಂಜು ಅವ್ರ ಆಟೋ ಇತ್ತು. ನಮ್ಮ ಮಂಜು ಆಟೋ ಓಡಿಸಾಕತ್ತಾನ. ಅವ್ರದ್ದು ಸ್ವಂತ ಆಟೋ ಐತ್ರಿ. ಹೀಗಾಗಿ ಮತ್ತು ನಾ ವಿಡಿಯೋಸ್ ಎಲ್ಲ ಮಾಡ್ಕೊಂಡೆ ರೀ. ಮತ್ತು ಭಾಳ ಖುಷಿ ಆಯಿತು. ಫ್ಯಾಮ್ಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಬೇರೆ ಆಗತ್ತೆ ರೀ. ಮತ್ತು ಫ್ರೆಂಡ್ಸ್ ಜೊತೆ ಆಗಲಿ, ನಮ್ಮ ಪರ್ಸ್ನಲ್ ನಾವು ಎಲ್ಲ ಸೆಲೆಬ್ರೇಷನ್ ಆಗಲಿ, ಟೈಮ್ ಸ್ಪೆಂಡ್ ಆಗಲಿ ಮಾಡ್ತಿರ್ತೀವಿ. ಬಟ್ ಫ್ಯಾಮ್ಲಿ ಜೊತೆ ಮಾಡೋದೈತಲ್ಲ, ಭಾಳ ಖುಷಿ ಆಯಿತು. ಇದು ನೋಡ್ರಿ, ನೆಕ್ಸ್ಟ್ ಹುಡುಗರು ಹೆಂಗೆ ಆಡಾಕತ್ತಾರೆ ಅಂಥೇಳಿ. ಅಲ್ಲಿ ಹೀಗೆಲ್ಲ ಆಡೋದು ಇದೈತಿ. ಹೀಗಾಗಿ ಹುಡುಗರೆಲ್ಲ ಆಡಾಕ್ತಿದ್ದು ರೀ. ಮತ್ತು ಆಟ ಮುಗಿಸಿದ ನಂತರ ಊಟಕ್ಕೆ ಆರ್ಡರ್ ಕೊಟ್ಟು ಬಂದಿದ್ರು ನಮ್ಮ ಹಸ್ಬೆಂಡ್ ಅವ್ರ. ಸೊ ಹೋದ್ವಿ ರೀ ನಾವು. ಮತ್ತು ಇವಂದು ಆರ್ಯಂದ 3ನೇ ವರ್ಷ ಬರ್ತಡೇ ರೀ. ಹೇಳ್ಬೇಕಂದ್ರೆ ಫಸ್ಟ್ ಇಯರ್ ಟೈಪ ಆಯಿತು. ಬಟ್ ಫಸ್ಟ್ ಇಯರ್ ಒಳಗೆ ಹೆಂಗಾಗಿತ್ತಪ್ಪ ಅಂತಂದ್ರೆ ಸ್ಟೇಜ್ ಬಡಿಸಿ ಅಲ್ಲೇ ಊಟ ಹಾಕಿಸ್ತಿದ್ದು ರೀ. ಬಟ್ ಇದು ಹಾಗಿಲ್ಲ, ಮನೆ ಒಳಗೆ ಡೆಕೋರೇಷನ್ ಮಾಡೋಕ್ಕೆ ಹೇಳಿದ್ರು. ನಾ ಅಂದ್ಕೊಂಡಿದ್ದೆ ಡೆಕೋರೇಷನ್ ಅಂದಿದ ತಕ್ಷಣ ಸಿಂಪಲಾಗಿ ಮಾಡ್ತಾರೇನೋ ಅಂತ ಅಂದ್ಕೊಂಡಿದ್ದೆ. ಬಟ್ ಇದು ನೋಡಿರೋ ಫುಲ್ ಗ್ರ್ಯಾಂಡಾಗಿ ಹೋಯ್ತು ರೀ. ಸ್ವಲ್ಪ ಮುಂದೆ ವಿಡಿಯೋ ಎಲ್ಲ ಆ್ಯಡ್ ಆಗಿದ್ದಾವೆ, ಸೊ ಅಡ್ಜಸ್ಟ್ ಮಾಡ್ಕೊರಿ. ಮತ್ತು ಇದು ನಮ್ಮ ಮಮ್ಮಿ ನೋಡ್ರಿ, ಎಲ್ಲರೂ ಫೋಟೋಸ್ ತಗೊಂಡ್ವಿ, ಎಲ್ಲ ಎಂಜಾಯ್ ಮಾಡಿದ್ವಿ ರೀ. ಭಾಳ ದಿನದ ನಂತರ ಎಂಜಾಯ್ ಆಯಿತು. ಮತ್ತು ನೆಕ್ಸ್ಟ್ ಡೇದು ಹಾಕ್ತೀನಿ. ಸೊ ತುಂಬ ಲೇಟ್ ಆಯಿತು ಲಾಗ್ನ ಹಾಕಕ್ಕೆ. ಯಾಕಂದ್ರೆ ಅದೇ ಎಲ್ಲ ಫ್ಯಾಮ್ಲಿ ಬಂದ ನಂತರ ಫ್ಯಾಮ್ಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು. ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಯ್ತು ರೀ. ಇದು ನೋಡ್ರಿ, ನಮ್ಮ ಮಾರುತಿಗೆ ಹೆಂಗೆ ಡ್ರೆಸ್ ಕಾಣಕತ್ತೈತಿ. ಅವಂಗೆ ನಾವು ಹೊಸದು ಕೊಡಿಸಿದ್ವಿ ಅಂತ ಹೇಳಿದ್ನಲ್ಲ, ಆರ್ಯನ್ ಬರ್ತಡೇಗೆ, ಅದು ಹಾಕ್ಕೊಂಡಿದ್ದ ಅವನು. ಮತ್ತು ನಮ್ಮ ತಂಗಿ ನಾನು ಸ್ವಲ್ಪ ವಿಡಿಯೋಸು, ಆಮೇಲೆ ಫೋಟೋಸು ಭಾಳ ದಿನದ ನಂತರ ಸಿಕ್ಕಿದ್ವಲ್ಲ, ಅದಕ್ಕಾಗಿ ಅದೆಲ್ಲ ತಗೊಂಡ್ವಿ ರೀ. ಮತ್ತು ಇದು ನೋಡ್ರಿ, ನನಗಂತೂ ಫೇವ್ರೇಟ್ ನಾನ್ ವೆಜ್ ರೀ. ನಾನ್ ವೆಜ್ ಅಂದ್ರೆ ನನ್ನ ಪ್ರಾಣ ಅಂತಲೇ ಹೇಳ್ಬೋದು. ನನ್ನ ಜೊತೆ ನಮ್ಮ ಆರ್ಯಾಗೂ ನಾನ್ ವೆಜ್ ಭಾಳ ಇಷ್ಟ ಆಗತ್ತೆ ರೀ. ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡಾಕ್ತೀನಿ. ಐ ಹೋಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿತ್ತು ಅಂತ ಅನ್ಕೋತೀನಿ. ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಿಂಗೆ ಸಪೋರ್ಟ್ ಮಾಡ್ಕೊತೀರಿ.